ಫ್ರೆಂಡ್ಸ ನಮಸ್ಕಾರ ರೀ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ನಮ್ಮ ಹುಡುಗರಿಗೆ ತೊಗೊಂಡು ಮಾವಿನ ತೋಟಕ್ಕೆ ಬಂದೀನಿ ನೋಡ್ರಿ ಫ್ರೆಂಡ್ಸ. ಬಿಡೋದು ಫ್ರೆಂಡ್ಸ, ನನಗೆ ಈ ವಿಡಿಯೋ ಮಾಡ್ಲಿಕ್ಕೆ ಮತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಲಿಕ್ಕೆ ಕಾರಣನೇ ನಮ್ಮ ವೈನಿಯವರು. ಆ ವೈನಿಯವರು ಈಗ ಒಂದು ಸ್ವಲ್ಪ ಏನೋ ಸಮಸ್ಯೆ ಆಗ್ಯದ ಅಂಥೇಳಿ ಅವರು ನಮ್ಮ ಜೊತೆ ಬಂದಿಲ್ಲ. ಬಟ್ ನಮ್ಮ ವೈನಿಯವ್ರ ಹೆಲ್ಪ್ನ ಯಾವತ್ತೂ ಮರೆಯೋಂಗಿಲ್ಲ. ಅವರು ವೈನಿಯವ್ರ ನೆನಪಿನ ಮೇಲೆ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಕಾರಣ ಅವರು. ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀನಿ ರೀ ನಾನು ನಿಮಗೆ. ವೈನಿ ರೀ, ನೀವು ಎಲ್ಲೇ ಇರಿ ಹಾಗೆ ಇರಿ, ಆರಾಮಾಗಿರ್ತೀರಿ ಅನ್ನೋದು ಭಾಳ ನಂಬಿಕೆ ಅದ ನನಗೆ. ಆರಾಮಾಗಿರ್ಲೇಬೇಕು ರೀ. ದಿನ ನಿಮಗೆ ನೆನಪಾಗ್ತದೆ ರೀ ವೈನಿ. ಯಾಕಂದ್ರೆ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಕಾರಣನೇ ನೀವು. ಎಷ್ಟು ಸಲ ಹೇಳಿದ್ರು ಅದೇ ಮಾತಾಗ್ತದೆ. ಬಟ್ ಆ ಋಣ ಮಾತನಾಗಂತೂ ತೀರ್ಸೋಕ್ಕಾಗಲ್ಲ. ನಮ್ಮ ವೈನಿಯವರಿಗೆ ಹೋಗ್ತದೆ. ಬಟ್ ಮಿಸ್ ಯು ರೀ ವೈನಿ ರೀ. ಅಳ್ಕೋತಂತೂ ವಿಡಿಯೋ ಮಾಡಬಾರ್ದು. ಮಾಡ್ಲಿಕ್ಕೆ ಇದೂ ಆಗಲ್ಲ. ಇವತ್ತು ಬಸವ ಜಯಂತಿ ಅದ ಫ್ರೆಂಡ್ಸ್. ಇದು ನೋಡ್ರಿ, ಏನು ಮಾಡೋದದ ರೀ ಫ್ರೆಂಡ್ಸ್. ಮನುಷ್ಯನ ಜೀವನನೇ ಇಷ್ಟ ಅಲ್ರಿ. ಎಷ್ಟು ಮಾಡಿದ್ರು ಕೆಲವೊಂದು ಟೈಮ್ನಾಗ ನಮ್ಮ ಟೈಮ್ ಬ್ಯಾಡಿದ್ದು ಅಂದ್ರೆ ಏನು ಮಾಡೋಕ್ಕಾಗಲ್ಲ ರೀ. ಇಲ್ಲಿ ಕೈ ಬಿಟ್ಟು ತೋರಿಸುತ್ತಾ ನೋಡ್ರಿ ನಮ್ಮ ಹುಡುಗಿ. ಎಲ್ಲೋ ಹಣ್ಣದ ನಿಮಗೆ ಯಾವಾಗೂ ದೇವರ ಸದಾ ಒಳ್ಳೇದೇ ಮಾಡಲಿ. ನಿಮ್ಮ ತಲೆ ಮೇಲೆ ಯಾವತ್ತೂ ದೇವರ ಅದಾನ ಅಂತ ತಿಳ್ಕೊಂಡೀನಿ. ನಾನು ಅಂಥ ಕ್ರಿಟಿಕಲ್ ಕಂಡೀಷನ್ದಾಗ ಕೆಲವೊಂದು ಟೈಮ್ಗಳು ನಾವು ಫೇಸ್ ಮಾಡ್ಕೊತನೂ ಬಂದಿದ್ದೆವು. ಹಾಗಾಗಿ ದೇವರಂತೂ ಕೈ ಬಿಡೋಂಗಿಲ್ಲ. ಎಲ್ಲ ಜನಸಾಮಾನ್ಯರು ಕೈ ಬಿಡ್ತಾರೆ, ನಮ್ಗೆ ಹತ್ಕೊಂಡವ್ರು ಕೈ ಬಿಡ್ತಾರೆ. ಬಟ್ ದೇವರಂತೂ ಕೈ ಬಿಡೋಂಗಿಲ್ಲ ನಾವು ಮಾಡಿದೊಂದು ಸಹಾಯಕ್ಕೆ. ನೋಡ್ರಿ, ಈಗ ವೈನಿ ಬದಲಿ ಮಕ್ಕಳೇ ನನಗೆ ಫ್ರೆಂಡ್ಸ್ ಆಗ್ಯಾರ. ನೋಡ್ರಿ ಇವ್ರು ನಿಮ್ಮ ಮಟ್ಟೆ ಸ್ವಚ್ಛ ಮನಸ್ಸಿನವ್ರ. ನೋಡ್ರಿ